ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ನನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಚರಾಚರ ಜಗತ್ತೆಲ್ಲವನ್ನೂ ಪುನಃ ಪುನಃ ನಾನೇ ಹುಟ್ಟಿಸುತ್ತೇನೆ. ಜಗತ್ತು ಒಂದು ಮಾಯೆ ಎಂಬುದು ಎಲ್ಲರಿಗೂ ತಿಳಿದಿದ್ದೆ. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಅಂದರೆ ಬ್ರಹ್ಮ ಮಾತ್ರ ಸತ್ಯ, ಜಗತ್ತು ಸುಳ್ಳು ಎಂಬುದಾಗಿದೆ. ಈ ಕ್ಷಣದಲ್ಲಿ ಕಂಡಿದ್ದು ಇನ್ನೊಂದು ಕ್ಷಣದಲ್ಲಿ ಇರಲಾರದು, ಅಥವಾ ಈ ಕ್ಷಣದಲ್ಲಿ ಕಂಡ ರೂಪ ಇರದೆ ಇನ್ನೊಂದು ರೂಪ ತಾಳಬಹುದು. ಈ ಜಗತ್ತು ಬದಲಾಗಲು ಒಂದಿಷ್ಟು ಕ್ರಿಯೆ ನಡೆಯುತ್ತಿರಬೇಕು. ಕ್ರಿಯೆಯನ್ನು ಮಾಡಲು ನಿರ್ದೇಶನ ಮಾಡ ಹೊರಟರೆ ನಿರ್ದೇಶನ ಮಾಡುವವರಲ್ಲಿ ಕಾದಾಡುವುದು ಸಹಜ. ಆದರೆ ಅದರಿಂದ ತಮಗೆ ಉಪಯೋಗ ಇದೆ, ಅಥವಾ ಆ ಕೆಲಸವನ್ನು ಮಾಡದೆ ಊಟ ಸಿಗದು, ಅಥವಾ ಅದರಿಂದ ತಮಗೆ ಕೀರ್ತಿ ಬರುತ್ತದೆ, ಹಣ ಬರುತ್ತದೆ ಎಂದಾದರೆ ಅದೆಷ್ಟು ಕಠಿಣವಾದ ಕೆಲಸವಾದರೂ ಮಾಡದೇ ಬಿಡರು. ಹಸಿವಿಗೆ ಕೆಲಸ ಮಾಡಿಸುವ ಸಾಮರ್ಥ್ಯ ಇರುವಷ್ಟು ಪ್ರೀತಿಗೂ ಇಲ್ಲ. ಪ್ರತಿ ಕಾರ್ಯ ಮಾಡುವಾಗಲೂ ಕಾರಣವಿಲ್ಲದೆ ಯಾರೂ ಮಾಡುವುದಿಲ್ಲ. ಕೆಲವರಿಗೆ ಕುತೂಹಲ ಕಾರಣವಾದರೆ, ಕೆಲವರಿಗೆ ತಮ್ಮ ಹೆಸರು ಅಜರಾಮರವಾಗಿ ಉಳಿಯಬೇಕೆನ್ನುವ ಆಸೆ. ಹಲವರಿಗೆ ಹೆಣ್ಣು ಹೊನ್ನು ಮಣ್ಣು ಗಳಿಸುವ ಕಾರಣವಾದರೆ, ಇನ್ನೂ ಕೆಲವರಿಗೆ ದ್ವೇಷ ಅಸೂಯೆ ಕಾರಣವಾಗುತ್ತದೆ. ಕೆಲವರಿಗೆ ಕಾಮ ಕಾರಣವಾದರೆ, ಕೆಲವರಿಗೆ ಪ್ರೀತಿ ಕಾರಣವಾಗುತ್ತದೆ. ಕೆಲವರಿಗೆ ಮೋಕ್ಷ ಬೇಕೆನ್ನುವ ಕಾರಣವಾದರೆ, ಕೆಲವರಿಗೆ ಮೋಹವೇ ಕಾರಣವಾಗುತ್ತದೆ. ಕೆಲವರಿಗೆ ದೇಶಭಕ್ತಿ ಕಾರಣವಾದರೆ, ಕೆಲವರಿಗೆ ದೇಹಭಕ್ತಿ ಕಾರಣವಾಗುತ್ತದೆ. ಹೀಗೆ ಮಾಯೆಯನ್ನು ತೋರಿಸಿ ಕರ್ಮ ಬಂಧನದಲ್ಲಿ ಸಿಲುಕಿಸಿ ಭಗವಂತ ತನ್ನ ಮಾಯೆಯಿಂದ ಈ ಜಗತ್ತನ್ನು ಪುನರ್ಸ್ಥಾಪನೆ ಮಾಡುತ್ತಾನಲ್ಲದೆ ಈ ಜಗತ್ತು ಸದಾ ಚಲನೆಯಲ್ಲಿರುವಂತೆ ನೋಡಿಕೊಳ್ಳುತ್ತಾನೆ. ಹರಿ ಓಂ ತತ್ಸತ್.